ಡ್ಯಾನ್ಸ್ ಮಾಡ್ತಿದಾರೆ ಗುರು. ಹೋಗಿಲ್ವಾ? ಹೋದೆ ಅಂತ ಅನ್ಕೊಂಡೆ. ಚೆಕ್ 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 ಚೆಕ್. ಸೆಕೆಂಡ್ ಆಫ್ ಮೈಸೂರಿ. ಬನ್ನಿ ಹೇಗಿರುತ್ತೆ ನೋಡೋಣ. ಅದು ಕಾಲೇಜಲ್ಲಿ ಪ್ರಿನ್ಸಿಪಲ್ HOD ಎದುರ್ತಿತ್ತಿಲ್ಲ, ಬಟ್ ಅಲ್ಲೊಂದು ಮ್ಯಾಮ್ ಇದಾರೆ, ಅವ್ರಿಗೆ ಎದುರ್ತಿದೀನಿ. ಸೊ ಅವ್ರ ಹತ್ರ ಹೋಗಿ ಮಾತಾಡೋಷ್ಟು ಹಂಗೆ ಮೀಟರ್ ಉಂಟು, ಬಟ್ ಬೇಡ. ಯಾಕೆ ಅಂತ ಸುಮ್ನೆ ಇಲ್ಲಿ ಪೂಜಾನ್ ಜೊತೆ ಔಸ್ಕೊಂಡಿದೀನಿ. ಅಯ್ಯೋ ನಾನ್ ಹಿಂಗ್ ಗೊತ್ತಾಗಲ್ಲ ನಿಂತ್ಕೊಂಡ್ರೆ ಹಿಂಗೆ ಗೊತ್ತಾಗಲ್ಲ. ಬಂದ್ರ ಗುರು? ಬಂದ್ರೆ ಹೇಳಿ, ನಾವು ಹೋಗ್ಬಿಡ್ತೀವಿ. ಹೋದ್ರಾ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ಇಲ್ಲ ಸರ್, ಹಾಗೆ ನೊಂದಿದ್ದೇನೆ. ಕಾರಲ್ಲಿ ಬಿದ್ದಿದೆ ಸರ್? ಬೈಕ್ ಅಲ್ಲ? ಬೈಕ್. ನಾನು ಕಾಲೇಜ್ ಅಂತ ಹೇಳಿತಿಲ್ಲ ಲಾಸ್ಟ್ ಟೈಮ್ ಹೇಳಿತಿಲ್ಲ, ಈ ಟೈಮ್ ಹೇಳಿದೆ ಅಷ್ಟೇ. ನೌಟಂಕಿ ಮಾಡಿದಿರ ನಿಜವಾಗ್ಲೂ ಹೃದಯದಿಂದ ಯು ರೆಸ್ಪೆಕ್ಟ್ ಎಲ್ಡರ್ಸ್ ಅಂಡ್ ಟೀಚರ್ಸ್. ಅವರನ್ನ ಸಮಾಜ ರೆಸ್ಪೆಕ್ಟ್ ಕೊಡುತ್ತೆ. ಯಾವಾಗ ಬಂದೆ? ನಿನ್ನೆ. ಹೆಂಗೈತೆ ನಮ್ದು ಮೈಸೂರು? ಕ್ರೇಜಿ. ಬೇರೆ ಯಾರು DS ಅವ್ರು ಬಂದಿಲ್ಲ? ಇಲ್ಲ, ಯಾರು ನೋಡಿ ನಮ್ ಕಾಲೇಜ್ ಹೆಂಗೈತೆ. ತಗೊಳ್ಳಿ ಬ್ರೋ ಒಂದು ಲೈಟಿಂಗ್ಸ್ ರೊಟೇಟ್ ಮಾಡಿ. ಆಶಿತ್, ಆರ್ ಯು ರೆಡಿ? ಓಕೆ, ಅವ್ರು ರೆಡಿ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆಶಿತ್ ಆನ್ ಸ್ಟೇಜ್. ಯಾವಾನಿಗ್ ಗೊತ್ತು? ಅಲ್ಲಿ ಯಾರು ಡ್ಯಾನ್ಸ್ ಮಾಡ್ತಿಲ್ಲ, ನಾವು ಮೇ ಬಾಯ್ಸ್ ಮಾತ್ರ ಸೈಕಲ್ ಮಾಡ್ತಿದಾರೆ ಗುರು. ಹೇಗಿದೆ ಸ್ವಲ್ಪ ಡಿಫ್ರೆಷನ್ ನಿತಿನ್ ಸೀರಿಯಸ್ ಆಗಿ ನಾನು ಹೇಳ್ಬೇಕು ಹೆಂಗಿದೆ ಅಂತ. ಆಫ್ಟರ್ ಲಾಂಗ್ ಟೈಮ್ ಕಾಲೇಜ್ ಬಂದಿದ್ದೆ, ಮೈಸೂರು ಬಂದಿದ್ದೆ. ಕಾಲೇಜ್ ಸಖತ್ತಾಗಿದೆ, ಮೈಸೂರು ಸಖತ್ತಾಗಿದೆ. ನೆನೆ ಬಂದಿದ್ದವನು ಏನ್ ಹೇಳೋದು? ಸೂಪರ್. ಏನ್ ಈ ತರ ಎಲ್ಲ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಮತ್ತೇನ್ ಮಾಡೋದು, ಏನೋ ಒಂದು ಹೊಟ್ಟೆ ಪಾಡು ಮಾಡ್ಬೇಕು. We are waiting for this wonderful moment. ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ಇಟ್ಕೊಂಡು ಪ್ಲೇಸ್ಮೆಂಟ್ ಅಂತ ಹೇಳು. ಕ್ರೇಜ್. ನೋಡ್ದೆ ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ನಾನಿದ್ರೆ ಇನ್ನೊಂದು ಚೆನ್ನಾಗಿರ್ತಿತ್ತು ಅನ್ಕೊಳ್ತೀನಿ. ಅದೇ ಹೇಳ್ತಿದ್ದಾರೆ, ನಾನ್ ಇರ್ಬೇಕಿತ್ತು ಅಂತ. ನಿನ್ನ ಕರ್ದೆ ತಾನೆ ನಾನು. ಹೌದೌದು. ನೀನೇ ಬಂದಿಲ್ಲ. ದಿವ್ಯಶ್ರೀ ಮ್ಯಾಮ್ ಬಡ್ಕೊಂಡ್ರು ಎಲ್ಲ ಸೀನಿಯರ್ಸ್ ನ ಕರಿ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಮಾಡಿ ಅಂತ. ಭಾವನೆಗಳು ಒಳಗಾಗ್ಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟದು ಇಲ್ಲ. ನಾವೇನಲ್ಲ ಅಂತ ಹೇಳಿ ಅಲ್ಲ. ಐ ವಾಸ್ ಬಿಸಿ, ಯು ನೋ. ಶೂಟ್ ಮಾಡ್ಸಕ್ ಬಿಸಿ. ಬೆಟ್ಟನಾ? ಫೋಟೋ ಶೂಟ್ ಬೆಟ್ಟಕ್ಕೆ ಹೋಗಿದ್ದಲ್ಲ ಇವತ್ತು ಬೆಳಿಗ್ಗೆ. ಬೆಳಗ್ಗೆ ಅಲ್ಲ? ಹೌದು. ಬಂದ್ ಆಟಗಳು ಪ್ರಾಕ್ಟೀಸ್ ಮಾಡಿ ಬಂದಿದ್ದೆ. ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲಪ್ಪ ನಮಗೆ, ಒನ್ ಡೇ ಅಲ್ಲಿ ಕಲ್ತು ಮಾಡೋ ಅಷ್ಟೆಲ್ಲ. ಬಾಕಿ ಎಲ್ಲ ಯಾರು ಬಂದಿಲ್ಲ. ಇವಾಗ ಎಷ್ಟು ದಾ ಆಗ್ತಿದೆ ಅಂದ್ರೆ ನೀರ್ ಕುಡಿಬೇಕು ಅನ್ಸುತ್ತೆ, ಅಷ್ಟು ನೀರ್ ಕುಡಿದಿದ್ದೀನಿ.
ರ್ಯಾಂಪ್ ವಾಕ್ ಆಗ್ತಿದೆ, ಸಾರಿ ಫ್ಯಾಷನ್ ಶೋ. ಇವತ್ತು ಸ್ವಲ್ಪ ಅಟೆಂಡೆನ್ಸ್ ಚೆನ್ನಾಗಿದೆ ಆಡಿಯನ್ಸ್. ಈ ಕಡೆನೂ ಹೆವಿ ಇದ್ದಾರೆ. ಮಲ್ಲಿ ನಂದು ಒಂದೇ ಒಂದು ರಿಕ್ವೆಸ್ಟ್ ಏನ್ ಗೊತ್ತಾ, ಯಾವುದೇ ಕಾರಣಕ್ಕೂ ನೀವೇನಾಗಿಲ್ಲ ಆದ್ರೂ ಪರವಾಗಿಲ್ಲ, ನಿಮ್ಮ ಅಪ್ಪ ಅಮ್ಮ ತಲೆ ತಗ್ಸೋಂತ ಕೆಲಸ ಮಾತ್ರ ಮಾಡಬೇಡಿ. ಹಾಗೆ ಮಾಡೋಂಥ ಮಕ್ಳು ನೀವಲ್ಲ ಅಂತ ಗೊತ್ತು, ಆದ್ರೂ ಕೂಡ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ಸೊ ಇನ್ಮೇಲೆ ಹೇಳ್ಬೇಕು, ನಿಜವಾದ ಹೀರೋಸ್ ನಮ್ಮ ಲೈಫ್ ನಲ್ಲಿ ಯಾರು, ಯಾರಿಗದ ಅರ್ಥ ಆಗುತ್ತೆ ಅದು ಮೆಚುರಿಟಿ ಲೆವೆಲ್. ಅಪ್ಪ ಅಮ್ಮನ್ನ ಅಲ್ಲಿಟ್ಟು ನೋಡ್ಕೊಳ್ಬೇಕು, ಇನ್ ಮಿಕ್ಕಿದೆಲ್ಲ ಮಿಥ್ಯ. ಅಪ್ಪ ಅಮ್ಮನ ಪ್ರೀತಿ ಮಾತ್ರ ಸತ್ಯ ಅಂತ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದಿ ಚೆನ್ನಾಗಿ ಸಾಧನೆ ಮಾಡಿ. ಈಸಿ ಆಗ್ತಾ ಇದೆ, ಸೌಂಡ್ ಅಷ್ಟಿಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡೋಕೆ ಹೋಗ್ತಾ ಇಲ್ಲ ನಾವು. ಎಲ್ಲ ಗರ್ಲ್ಸ್ ಎಲ್ಲ ಇದ್ದಾರೆ, ಇಲ್ಲೊಂದು ಬಾಯ್ ಇದ್ದಾನೆ ಡಿಯೋನ್. ನಮ್ಮ ಬಾಯ್ಸ್ ಇಲ್ಲಿ ಇದ್ದಾರೆ. ಸಿದ್ದು ಇಲ್ಲಿ ಬಾ, ಸಿದ್ದು ಫೋಟೋ ಶೂಟ್ ಮಾಡೋಣ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಬರ್ತಾನೆ ನೋಡಿ, ಎಲ್ಲಿ ಅಲ್ಲೇ ಲೆಫ್ಟ್ ಸೈಡ್ ಫೋಟೋ ಕಾಣ. ಸರಿ ನಾನು ಲೆಫ್ಟ್ ಸೈಡ್ ಪ್ರಿನ್ಸಿಪಲ್ಲೇ ಕಾಣಿಸ್ತಿಲ್ಲ, ಸಾರಿ. ಹೇಗಿತ್ತು ಇವತ್ತಿನ ಡೇಟು? ಪರವಾಗಿಲ್ಲ, ಚೆನ್ನಾಗಿತ್ತು. ಡಿಜೆ ಒಂದು ಸ್ವಲ್ಪ ಡಿಜೆ ಅಪ್ಸೆಟ್ ಅಲ್ಲ, ಸ್ವಲ್ಪ ಹೋಗಿಲ್ವಾ? ಹೋದೆ ಅಂತ ಅನ್ಕೊಂಡೆ. ಹೇಗಿತ್ತು ಫೆಸ್ಟ್? ಇದು ಲಾಸ್ಟ್ ಟೈಮ್, ಇನ್ನು ನಾನು ಈ ಫೆಸ್ಟಿಗೆ ಬರಲ್ಲ. ಗೆಸ್ಟಾಗಿ ಕರೆದ್ರೆ ಬರ್ತೀಯಾ? ಗೆಸ್ಟಾಗಿ ಕರೆದ್ರೆ ಬರ್ತೀಯಾ? ನೋಡೋಣ, ಅವಾಗ ನಾನು ಹೇಳ್ಬೇಕಲ್ಲ, ಈ ಕಾಲೇಜ್ ಇನ್ಸಲ್ಟ್ ಮಾಡಿದ್ರು ನನ್ನ ಒಂದಿನ, ನನಗೂ ಮಾಡಿದ್ರು. ಇವಾಗ ನಾನು ಹಿಂಗಾಗಿದ್ದೀನಿ ಅಂತ ಹೇಳ್ಬೇಕು ಮಕ್ಳಿಗೆ. ಕಾಲೇಜಲ್ಲಿ ಕರಿಬೇಕಲ್ಲ, ಕರೀತಾರೆ. ಯಾರೀ ದೊಡ್ಡ ಬ್ಲಾಗರ್ ಎಲ್ಲ ಗೊತ್ತಾಗೋಯ್ತು. ಟೈಮ್ ಇವಾಗ 10:34 ಆಗಿದೆ. ಪೊಲೀಸವ್ರು ವೇಟ್ ಮಾಡ್ತಿದ್ದಾರೆ ಡಿಜೆ ಆಫ್ ಮಾಡಕ್ಕೆ. ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಫುಲ್ ಜೋಶಲ್ಲಿ ಇದಾರ ಮಾತ್ರ. ಗುರು ಫ್ರೆಂಡ್ಶಿಪ್ ಸಾನ್ವಿ ಇರ್ತಲ್ಲ, ಕಿರಿಕಾಟಿ ನಿಂದು ಸ್ಪೆಕ್ಸ್ ಕೊಟ್ರೆ ನಾನು ಸಾನ್ವಿ ಆಗ್ತೀನಿ ಅಂತ ಅಲ್ಲ. ನಮ್ಮ ಮಾಡ್ಬೇಕು ಮಾಡೇ ಇಲ್ಲ ಅಲ್ಲ. ಇದೇನಾ ನಿಮ್ಮನೆ? ಹೌದು. ಏನ್ ಹುಡುಕ್ತಿದ್ಯಾ? ನಿಮ್ ರೂಮು ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ, ಅದೇ ನನ್ನ ರೂಮು. ಮಾಡೋಣ, ಟೈಮ್ ಸಿಕ್ಕಾಗ ಮಾಡೋಣ. ಎಲ್ಲಿ ಇದೇ ಡಬ್ಬ ಕಾಲೇಜಲ್ಲಿ ಮಾಡ್ಬೇಕಂತ ನಮ್ದು ಕ್ರೇಜ್ ಅಲ್ಲ ಅದು. ಗ್ರಾಜುಯೇಷನ್ ನಿಜವಾಗ್ಲೂ ಅಮ್ಮ ಊಟ ಆಯ್ತಾ?